The next day. ನಾವು ನೈಟ್ ಅಯೋಧ್ಯೆಯಿಂದ ಬಂದಾಗಲೇ ಸ್ವಲ್ಪ ಶಾಪಿಂಗ್ ಅದು ಇದು ಅಂತ ಮಾಡ್ಕೊಂಡು ಬಂದಿದ್ದೇನೆ. 11:30 ಆಗಿತ್ತು. ಇಲ್ಲಿ ಬಂದು ಊಟ ಮಾಡಿದ್ವಿ. ಊಟ ಕೂಡ ಅಷ್ಟಕ್ಕಷ್ಟೇ. ಬಾಸುಮತಿ ರೈಸ್ಗೆ ರಸಮ್ ಕೊಟ್ಟಿದ್ರು, ಅದಕ್ಕೆ 2 ಚಪಾತಿ ಕೊಟ್ಟಿದ್ರು. ಅದಕ್ಕೆ ದಾಲ್ ಇಲ್ಲ, ಏನಿಲ್ಲ. ಇದು ನಾವಿದ್ದು ಆ್ಯಕ್ಚುಲಿ ಇಲ್ಲಿ ಸ್ಟೇ ಮಾಡಿದ್ದಿಲ್ಲೇ ನಾವು ಎಲ್ಲ ಒಟ್ಟೋಗೋರು. ಇವಾಗ ಎಲ್ಲ ಆಚೆ ನಿಂತವ್ರು ಆಲ್ರೆಡಿ ನಮ್ಗೆ ವೆಯ್ಟ್ ಮಾಡ್ತಿದ್ದಾರೆ. ಸೊ ಇವಾಗ ಇಲ್ಲಿಂದ ನಾವು ಪ್ರಯಾಗ್ರಾಜ್ಗೆ ಹೋಗ್ತಾ ಇದೀವಿ. 4 o'clock. ಯಾವ ರಾಜ್ಗೆ? ಪ್ರಯಾಗ್ರಾಜ್. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಈಗ ನಾವಿಂದ ಪ್ರಯಾಗ್ರಾಜ್ಗೆ ಹೋಗ್ತಾ ಇದ್ದೀವಿ. ಸೊ ಟೈಮ್ ಬಂದು 4 o'clock ಬಿಡಬೇಕಿತ್ತು, 5:30ಗೆ ಬಿಡ್ತಾ ಇದ್ದೀವಿ. ಈಗ ಅವ್ರು ನಮ್ಮ ಆಡಿಸ್ಕೊಂಡು ಹೇಳ್ಕೊಂಡು ಹೋಗೋದೇ 1 ಗಂಟೆಗೆ. ಏನೋ ಬಾತ್ರೂಮ್ ಒಂದು ಚೆನ್ನಾಗಿದೆ, ಅದೇ ಖುಷಿ ಮೇಡಮ್. ಅಷ್ಟೇ. ಯಾಕೆ ರೂಮು ಚೆನ್ನಾಗೇ ಐತೆ. ಸದ್ಯಕ್ಕೆ ನಾವು ಇಲ್ಲೆಲ್ಲ ಮಲ್ಕೊಂಡು ಹಿಂಗೆ ಬಿಟ್ಬಿಡೋತಾ ಇದೀವಿ. ಸದ್ಯಕ್ಕೆ ಚಾಯ್ ಕುಡ್ಕೊಂಡು ಫುಲ್ ಬಿಸಿ. 6 o'clock ಅಲ್ಲಿ ಗರಂ ಚಾಯ್ ತಗೊಳ್ಳಿ. ಇಟ್ಕೊಂಡು ಒಂದು ನಿಮಿಷ ಸುಡ್ತೈತೆ. ಈಗ ಕೊಡು, ಈಗ ಕೊಡಿ. 2000 years later. ಇದು ಈಗ ಸದ್ಯಕ್ಕೆ ನಾವೀಗ ಪ್ರಯಾಗ್ರಾಜ್ ತ್ರಿವೇಣಿ ಸಂಗಮದಲ್ಲಿದ್ದೀವಿ. ಈಗ ಸದ್ಯಕ್ಕೆ ಇಲ್ಲಿ ಸ್ನಾನ ಮಾಡಿಕೊಂಡು ದರ್ಶನಕ್ಕೆ ಹೋಗ್ಬೇಕು. ಅವ್ರು ಬೇಗ ಕರ್ಕೊಂಡು ಬರಲಿಲ್ಲ ನಮ್ಮನ್ನ. ಫುಲ್ ಧೂಳಲ್ಲೇ ಇದೆ. ಅಲ್ಲಿದೆ ಸದ್ಯಕ್ಕೆ ಅಲ್ಲೋಗಕ್ಕೆ ಸ್ನಾನ ಮಾಡ್ತೀವಿ. ಇವಾಗ ನಾವು ಇಲ್ಲಿಗೆ ಬಂದಿದ್ದೀವಿ. ಇವಾಗ ನಾವು ತ್ರಿವೇಣಿ ಸಂಗಮಗೆ ಹೋಗಬೇಕು. ಸೊ ಅದಕ್ಕೋಸ್ಕರ ಬೋಟ್ನ ಕೇಳ್ಕೊಂಬರೋದಕ್ಕೆ ಹೋಗಿದ್ದಾರೆ. ಇಲ್ಲಿ ಯಾರೂ ಸ್ನಾನ ಮಾಡ್ತಿಲ್ಲ. ಸೊ ಆ ಸೈಡ್ ಹೋಗ್ತೀವಿ ಸ್ನಾನ ಮಾಡೋಕ್ಕೆ. ಅಲ್ಲಿ ನಮ್ಮಮ್ಮ ಹೋಗ್ತವ್ರು ನೋಡಿ, ಎಲ್ಲಿಗೆ ಹೋಗ್ತವ್ರು ಅಂತ ಗೊತ್ತಿಲ್ಲ. ಕೂಗ್ತವ್ರೆ, ಬನ್ನಿ ಕೇಳೋಣ ಏನಂತ. ಆದ್ರೂ ನಾವು ಬೆಳಗ್ಗೆ ಎಷ್ಟೊತ್ತಿಗೆ ಬಿಟ್ಟಿದ್ದು ಟಿಫನ್ ಮಾಡ್ಕೊಂಡು ತುಂಬಾ ಲೇಟಾಗಿ ಕರ್ಕೊಬಂದ್ರು ನಮ್ಮ ಬಸ್ಸು. ನಾವು ಟಿಫನ್ ಮಾಡ್ಕೊಂಡು ಬಿಟ್ಟಿದ್ದು ಎಷ್ಟೊತ್ತಿಗೆ ಅಂದರೆ 9:45 ಇರಬೇಕು. ನಾವು ಇಲ್ಲಿಗೆ ಬಂದು 2 o'clock ಬಂದಿದ್ದೀವಿ. ನಾವು ಇಲ್ಲಿಗೆ ನಮ್ಮೂರ್ ಜವರಾಯ ಎಮ್ಮೆ ಓಡಿಸ್ದಂಗೆ ಓಡಿಸ್ತಿಲ್ಲ, ಓಡಿಸಯ್ಯ. ಮೈಸೂರಿಗೆ ಹೋಗಿ ಬಂದ್ಬಿಡ್ತಿದ್ವೇನೋ. ನಮ್ಗೆ ಅಷ್ಟು ಸಾಕಾಗಿ ಹೋಗ್ಬಿಟ್ಟಿದೆ. ನಾವು ಅನ್ಕೊಂಡಿದ್ದು ಒಂದು 7 ಗಂಟೆ ಬರ್ತೀವಿ ಅಂತ. ಇಲ್ಲಿ ಯಾಕೆ ಇಷ್ಟೊಂದು ಇದಾಗ ಹೋಗ್ತಿದ್ದಾರೆ ಅಂದ್ರೆ ಇಲ್ಲಿ ಸ್ಪೀಡ್ ಲಿಮಿಟ್ ಇದೆಯಂತೆ. ಇಷ್ಟ್ರ ಮೇಲೆ ಹೋಗ್ಬಾರ್ದು ಅಂತ ಹೇಳಿ ಕೇಸ್ ಆಗತ್ತಂತ. ಅದಕ್ಕೋಸ್ಕರ ಇಷ್ಟು ಸ್ಲೋ ಆಗಿ ಬಂದಿದ್ದೀವಿ. ತ್ರಿವೇಣಿ ಸಂಗಮಕ್ಕೆ ಅಲ್ಲಿ ಹೋಗಿ ಸ್ನಾನ ಮಾಡಬೇಕು. ಇದೆಲ್ಲ VIP ಒಳಗೆ ಡ್ರೆಸ್ ಚೇಂಜ್ ಮಾಡ್ಲಿಕ್ಕಂತೆ. ಇಲ್ಲೆಲ್ಲ ನಮ್ಗೆ ಎಂಟ್ರಿ ಇರಲ್ಲ, ಗವರ್ಮೆಂಟ್ ಆಫ್ ಇಂಡಿಯಾಗೆ ಮಾತ್ರ ಅಂತ ಹೇಳಿ. ಅದು ಅನ್ಕೊಂಡೆ ನಾನು. ಅಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ. ಎಲ್ಲ ಅಲ್ಲಿ ಹೋಗ್ಬೇಕು. ಪಬ್ಲಿಕ್ಗೆಲ್ಲ ಅಲ್ಲಿ VIP ಅಂದ್ರೆ ಸೆಲೆಬ್ರಿಟಿ ಅಲ್ಲಿದ್ದಾರೆ ನೋಡಿ. ಎಲ್ಲ ಬೋಟಲ್ಲಿ ಹೋಗ್ಬೇಕು ಸೆಲೆಬ್ರಿಟೀಸ್ಗಳು. ನಮ್ಮ ಫ್ಯಾಮಿಲಿ ಅವರೆಲ್ಲ ಅಲ್ಲಿ ನಿಂತಿದ್ದಾರೆ ವೇಟಿಂಗ್ ನೋಡಿ. ಎಲ್ಲ ಕಾಯ್ತಾರಂತ. ಅದೇನೆ ತೋರಿಸ್ದೆ ಯಾರು ಬೋಟಿಗೆ ಕಾಯ್ತಿದ್ದಾರೆ. ಗಂಗಾ, ಯಮುನಾ, ಸರಸ್ವತಿ ಮೂರು ರಿವರ್ ಕೂಡೋ ಅಂತ ಜಾಗ ಅದೇ ತ್ರಿವೇಣಿ ಸಂಗಮ ಅಂತ ಕರಿತೀವಿ. ಈಗ ಅಲ್ಲಿಗೆ ಹೋಗ್ತಾ ಇದೀವಿ ನಾವು ಸ್ನಾನ ಮಾಡಕ್ಕೆ. ಪುಣ್ಯ ಸ್ನಾನ ಮಾಡಕ್ಕೆ ಇಲ್ಲಿ ಗಂಟೆ ಬಂದಿರೋದು ಯಾಕೆ? ಇದು ನೋಡಕ್ಕೆ ಅಂತ ತಾನೇ. ಮಹಾಕುಂಭ ಮೇಳಕ್ಕೆ ಬರಕ್ಕಾಗಿಲ್ಲ. ಇವಾಗ ದೇವ್ರು ಕರ್ಸ್ಕೊಂಡಿದ್ದಾರೆ. ಇವಾಗ ನಾವು ಮುಳುಗಿ ನಮ್ಗೆ ಒಂದು ಬಂದಿದ್ದೀವಿ. ಅದಕ್ಕೋಸ್ಕರ ಪಾಪ ಕಳ್ಕೊಳ್ಳೋದು ಸೆಕೆಂಡ್ರಿ, ಪುಣ್ಯ ಒಂದು 2 ಮನೆಯಷ್ಟು ಪುಣ್ಯ ದೊರಕಲಿ ಅಂತ ಅಷ್ಟೇ. ಸ್ವಲ್ಪ ಪುಣ್ಯ ಸಂಪಾದನೆ ಮಾಡೋಕ್ಕೋಸ್ಕರ. ಅಯ್ಯೋ ಒಬ್ರು ಮಾತಾಡಿ. ಪಾಪ ಮಾಡ್ದಂಗೆ. ಅದಕ್ಕೋಸ್ಕರ ನಮ್ಮ ಕರ್ಮ ಅಷ್ಟು ದೂರದಿಂದ ಬ್ಯಾಂಗ್ಳೂರಿಂದ UP ವರ್ಗೂ ಬರುವಂತ ಅವಶ್ಯಕತೆ ಇನ್ನೇನಿತ್ತು? ಇದಕ್ಕೋಸ್ಕರ ತಾನೇ, ಸ್ವಲ್ಪ ಪುಣ್ಯ ಸಂಪಾದನೆ ಮಾಡೋಕ್ಕೋಸ್ಕರ ಬಂದಿದ್ದೀನಿ. ಅಂದ್ರೆ ನಾನು ಬುದ್ಧಿವಂತೇನೆ ಅಂತ ನೀವು ಗೆಸ್ಟ್ ಮಾಡಿ. ನೈಸ್. ನೀನ್ ಯಾವಾಗಾರ ವ್ಲಾಗ್ ಮಾಡ್ಬೇಕಂದ್ರೆ ನಂಗೆ ಕಾಲ್ ಮಾಡ್ಬೇಕಾದ್ರೆ ವಾಯ್ಸ್ ಓವರ್ ಕೊಟ್ಟು. ಯಾ ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಎಲ್ಲ ನಮ್ಮ ಚಂದನ ಅವ್ರು ಇರ್ಬೇಕಂದ್ರೆ ನಂಗೆ ಯಾಕೆ ಚಿಂತೆ. ಹೋಗ್ ಬಂದವ್ರು ಹೇಳ್ತಿರ್ತಾನೆ, ನಾವು ಕೇಳಿರ್ತಿರ್ತಾನೆ, ಸುನೀತಾ ಅಲ್ಲೆಲ್ಲ ಹೋದ್ಮೇಲೆ ನೀರಲ್ಲಿ ಮುಳುಗದ್ಮೇಲೆ ಇಲ್ಲಿ ಬಟ್ಟೆ ಹಾಕೊಳ್ಳಲ್ಲ ಹಂಗೆಲ್ಲ ಅನ್ನಂಗಿಲ್ಲ. ಒಂದೊಂದ್ಸತಿ ಕಣ್ ಮುಚ್ಕೊಂಡು ನಾವೆಲ್ಲ ಮಾಡ್ಕೋಬೇಕು ಅಂತ. ಇಲ್ಲ ಮೇಡಮ್ ಅವರೆಲ್ಲ ಅಂತ ಈಗ ಹಿಂಗೆ ಹಾಕೋ ಹಿಂಗೆ ಹಂಗೆ ಅಷ್ಟೇ.
தவிப்பதேனோ மனம் கலங்கி புலம்புகிறேன் கூந்தல் நெளிவில் எழில் கோலச்சரிவில் கூந்தல் நெளிவில் எழில் கோலச்சரிவில் கருவம் அழிந்ததடி என் கருவம் அழிந்ததடி. ಇಲ್ಲಿ ಬಂದರು ಈಗ ನಮ್ಮ ಫ್ಯಾಮಿಲಿಯವರು ಈಗ ಅಲ್ಲಿ ಕೂಡ ಇದ್ದಾರೆ. ಈಗ ನೀರು ಗ್ರೀನ್ ಇದೆಯಂತ, ಗ್ರೀನ್ ಇದೆಯಂತೆ. ಯಾವ್ದು ಯಮುನಾ ತಾನೆ? ಗಂಗಾ ಯಮುನಾ ವೈಟ್ ಆಗುತ್ತಾ ಅಥವಾ ಯಾವ್ದು? ಹಾಂ, 3 ಕಲರು ಕಾಣಿಸುತ್ತಂತೆ. ಅಲ್ಲಿದ ನೋಡ ನೋಡಿ ಪ್ರಕೃತಿಯವರು ಫುಲ್ ಮೆಂಚಿಂಗ್. ಇಲ್ಲಿ ಏನೋ ಗಂಗೆ ಇಳಿಯೋಕ್ಕಿಂತ ಮುಂಚೆ ಒಂದು ಪೂಜೆ ಮಾಡ್ಬೇಕಂತೆ, ಅದಕ್ಕೆ ರೆಡಿ ಮಾಡಿಸ್ಕೊಂಡು ಮಾಡ್ತಾರೆ. ಇಲ್ಲೇ ಮುಳುಗ್ಬಿಟ್ಟು ಎದ್ಕೋತಾರದು, ಸ್ನಾನ ಮಾಡ್ಕೊಳಕ್ ಬಿಡ್ತಾರೆ ಅನ್ಕೊಂಡು. ಅಷ್ಟೇ, ಒಂದೇ ಸಲ ಮುಳುಗೋದು. ಅದನ್ನ ಹಿಡ್ಕೋಬಾರ್ದಂತೆ, ಹಿಡ್ಕೋಬಾರ್ದಂತೆ. ಐತೆ ಗಾಡಿ ಅಲ್ಲೇ. ನೋಡಿ ಎಷ್ಟು ಬೇಗ ಹೆಂಗ್ ಹೊಂಟಾಯ್ತು. ನಾವು ಮದ್ದಿ ಹತ್ತಿ ಈಗ ಹತ್ರಿ. ನಾವಿಬ್ರು ಫಸ್ಟ್ ಮಾಡಿದ್ವಿ, ನಾನು ಇವಳು ಮಾಡಿದ್ವಿ, ಅದನ್ನ ಇವ್ರು ಮಾಡ್ತಾವ್ರೀಗ, ಇವರು ಮತ್ತು ಅವರು. ನಿಮ್ಮ ಅಮ್ಮನ ಕರ್ಕೊಬರೋ. ಇವ್ರು ಎದ್ರುಕೊಳ್ಳೇ ಇಲ್ವಲ್ಲೇ, ನಾವ್ ಎಷ್ಟು ಎದ್ರುಕೊಂಡ್ವಿ. 50 ರೂಪೀಸ್. ಈ ಕಡೆ ನೋಡ್ರಿ ಇಬ್ರು ಹಾಯನಿ ಇದನ್ನೆಲ್ಲ ನಾವ್ 10 ವರ್ಷ ಬಿಟ್ಟು ನೋಡ್ಕೊಳ್ಳಿ ನೀವೇನೆ. ಧೈರ್ಯ ಅನ್ನೋದು ಬಹಳಷ್ಟು ಜನ ಡಿಕ್ಷನರಿಯಲ್ಲಿ ನೋಡಿದ್ರೆ ನನಗೆ ಅದು ಜೀನ್ಸ್ ಅಲ್ಲೇ ಬಂದಿದೆ. ಜಾಸ್ತಿ ಭಯ ಆಯ್ತಿದೆ. ಇಲ್ಲ ಇಲ್ಲ ಅತ್ತೆ
ಅಲ್ಲೋಡಲ್ಲಿ ನೋ ವರ್ಡ್ಸ್. ಕ್ರೈಯಿಂಗ್ ಇಸ್ ಓನ್ಲಿ ಕಮಿಂಗ್. ಏನೋ ಹೊಡೆದಂಗಾಯ್ತು. ಐ ಕುಡ್ ಫೀಲ್ ಅ ಪೇನ್. ಆ ಒಂಟೆನೆ ಎಷ್ಟೋ ನೀಟಾಗಿ ನಡೀತಾ ಇದ್ದಪ್ಪ. ಎಲ್ಲಿ ಕೂತಿ ಅಂತ ಇದ್ದೀರಾ? ಅದ್ರ ಮೇಲೆಲ್ಲ ಕೂರಕ್ಕೆಲ್ಲ ಯಾಕೆ ಬಿಟ್ರು ಇವರು? ಯಾವನವನು ಕೋತಿ, ಅವನು ಇದನ್ನೆಲ್ಲ ಮಾಡ್ತಾ ಇರೋನು ಅಯೋಗ್ಯರನ್ನ ತೊಗೊಂಬಂದು ನಾಳೆ ಏನಾರು ಹೆಚ್ಚು ಕಡಿಮೆ ಆಗಬೇಕು, ಅಲ್ಲೇ ಗೋಡೆಗೆ ಜಜ್ಬಿಟ್ಟು ಬುರುಡ ಕೆತ್ಬಿಡ್ಬೇಕು ಹಂಗೇನೆ. ಅವಾಗ ಇಲ್ಲ ಅಂದ್ರೆ ಅಲ್ಲಿ ತನಕ ಹೋಗಲ್ಲ ಡ್ಯಾಡಿ. ಇಷ್ಟೇ ಪಾಪ ಏನು ಹಿಂಸೆ ಅಲ್ವಾ ಎಲ್ಲಾರು ಒಂದೊಂದು ರೌಂಡ್. ನಿಧಾನಕ್ಕೆ ಹೋಗ್ತಾ ಇರೋದು ತಾನೇ ಒಮ್ಮೆ. ಇಲ್ಲ ನೋಡಿ ಇದನ್ನ ವಿಡಿಯೋ ಮಾಡೋದು. ಅದು ಕ್ಲಿಪ್ಪಿಂಗ್ ಹಾಯ್ ಮಾಡಿ ಬೋಣಿ ಮಾಡಿದ್ ನಾನು. ಆಕ್ಚುಲಿ ನಾವಿಬ್ರು ಜಾತ್ರೆಗೆ ಏನು ಕೊಡ್ತಲ್ಲ. ಬೋಣಿ ಮಾಡಿದ್ ನಾವಿಬ್ರು. ಎಷ್ಟು ಜನ ಹತ್ತವ್ರೆ ಅಂದ್ರೆ ಅವರು ಇವತ್ತು ಒಳ್ಳೆ ಬಿಸ್ನೆಸ್ ಆಗೋಯ್ತು ಅವ್ರದಂತೂ. ಇರಿ ನನ್ ತಂಗಿನ ತೋರಿಸ್ತೀನಿ. ಒಳ್ಳೆ ಬಿಸ್ನೆಸ್ ಆಗೋಯ್ತು ಅವ್ರಿಗಂತೂ. ಎಲ್ಲಾರು ಎದ್ರುಕೊಂಡು ಹೆಂಗಿತ್ತು ಹೇಳಿ. ಹೆಂಗಿತ್ತು ಹೇಳಿ, ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಅರ್ಧಕ್ಕೆ ಇಳ್ಕೊಬಿಟ್ರು ಅವ್ರು ಇಬ್ರು. ಆದ್ರೆ ನೈ ಹೋಗಯ್ಯ ಫುಲ್ ಬಸ್ ಹೋಗಯ್ಯ. ಇರಿ ಒಂದ್ ಫೋಟೋ ತೆಗಿತೀವಿ. ಫೋಟೋ ಕ್ಲಿಕ್ करना. इधर ए पोजीशन में लो. अभी देखो इधर से मैम. ಇಡೀ ಬೋಣಿ ಆಗೋಯ್ತು. ಭಯ ಇವತ್ತು ಫುಲ್ ಮಜಾ. ओके चले. ಚಲೇ ಭಯ. ನಮ್ದು ಅದ್ರಲ್ಲಿ ಇದೆ. ಲೇ ಸ್ಟಾರ್ಟಿಂಗ್ ಭಯ ಆಯ್ತು ಕಣೆ. ಇವಾಗ ಏನ್ ಅನ್ನಿಸ್ತಾ ಇಲ್ಲ? ನೀನು 2 ಸಲನೇ ಹೋಗಿದ್ದು. ಇವನು 3 ಸಲನಾ? ಹೌ ಹೆಂಗೆ? ಎಲ್ಲಾರು ನೋಡಿ ಒಳ್ಳೆ ಬೋಣಿ ಮಾಡ್ತವ್ರೆ. ಎಲ್ಲ ಒಳ್ಳೆ ಬೋಣಿ ಮಾಡ್ಬಿಟ್ರಿ ಇವ್ರಿಗೆ. ಹೆಂಗಿತ್ತಮ್ಮ ಪಟ್ರಿ? ಹೆಂಗಿತ್ತು ಹೇಳು? ನನ್ನ ಒಂದು ನೋವೇನಿದೆ ಅನ್ನೋದನ್ನ ನಾನೇ ಆ ನೋವನ್ನ ವಿಷಕಂಠನಾಗಿ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ನೀವು ಮಾಡ್ಲಿಲ್ವಾ ನೀವ್ಯಾರು? ಯಾಕೆ? ನಮ್ಗಂತೂ ಒಂಟೆ ರೈಡ್ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಯ್ತು. ಈ ಭಯನೇ ನಮ್ಗೆ ಒಂಟೆ ರೈಡ್ ಫಸ್ಟ್ ನಮ್ಮ ಹಿಂದೆ ಬಂದಿತ್ತು. ಬೋಣಿ ಆಯ್ತು ಅವ್ರಿಗಂತೂ. ನಮ್ಮಿಂದ ಅವರೇ ಫಸ್ಟ್ ಬಂದಿದ್ದು ನಮ್ಮ ಜೊತೆಲಿ. ಅದಾದ್ಮೇಲೆ ಇರೋ ಬರೋರೆಲ್ಲ ಇಲ್ಲಿಗೆ ಬಂದ್ರು. ಚೆನ್ನಾಗಿತ್ತು. ಈಗ ದೇವಸ್ಥಾನಕ್ಕೆ ಹೋಗೋಣ. ನಮ್ಮ ಅಕ್ಕ ಅದು ತುಂಬಾ ಎದುರ್ಕೊಬಿಟ್ಲು. ನಾನು ಅದನ್ನ ನೋಡಿ ಹಾಕ್ತಿವಿ ನೋಡಿ. ಫಸ್ಟ್ ಅಲ್ಲಿ ಮಾತ್ರ ತುಂಬಾ ಭಯ ಆಯ್ತು. ನಾನು ಅನ್ಕೊಂಡೆ ಏನೋ ಅಂತ ಅನ್ಕೊಂಡೆ. ಆಮೇಲೆ ನನಗೇನು ಭಯನೇ ಆಗಿಲ್ಲ. ನಾನು ಸಿಂಗಲ್ ಆಗಿ ಹೋಗೋಣ. ಒಳ್ಳೆ ಕೊಲಂಬಸ್ ಆಟ ಆಡ್ತೀವಲ್ಲ, ಬೆಲ್ಟ್ ಗೆಲ್ಟ್ ಇಲ್ದಿರೋ ತರ ಆಗೋಯ್ತು. ಈಗೇನ್ ಹಾಕಿದ್ರು ಬೆಲ್ಟ್? ನಾವ್ ಅಲ್ಲಿ ಇದಕ್ಕೆ ಹೋಗಿದ್ವಿ, ಪ್ರಯಾಗ್ರಾಜ್. ಅಲ್ಲಿ ತ್ರಿವೇಣಿ ಸಂಗಮಕ್ಕೆ ಹೋಗಿದ್ದು. ಇನ್ನ ಹೋಗಿ ಗಂಗೆನ ತಗೊಂಡು ಮನೆಗೆ ಹೋಗ್ಬಿಟ್ಟು ಅಲ್ಲಿಂದ ರಾಮೇಶ್ವರಕ್ಕೆ ಎತ್ಕೊಂಡು ಹೋಗೋ ಪ್ಲಾನ್ ಇರೋದು. ಅದು ಮನೆಗೆ ಹೋಗಿದ್ಯೋ ಗೊತ್ತಿಲ್ಲ. 1 ವರ್ಷದಲ್ಲಿ ಹೋಗ್ಬೇಕು ಅಂತ ಇರೋದು. ಬನ್ನಿ ಈಗ ದೇವಸ್ಥಾನ ಎಲ್ಲ ಆಟ ಆಡ್ಕೊಂಡು ಚೆನ್ನಾಗಿ
ಆದ್ರೆ ಇಲ್ಲಿ ಒಂದೇನಪ್ಪ ಕಾಟ ಅಂದ್ರೆ ತಗೊಳ್ಳಿ ತಗೊಳ್ಳಿ ಅಂತ ಮೈ ಮೇಲೆ ಬಿದ್ದು ಬಿಡ್ತಾರೆ. ಅಮ್ಮ ಒಂಟೆ ಮೇಲೆ ಹೋಗಿದ್ದ, ಚೆನ್ನಾಗಿತ್ತಾ? ಭಯ ಆಯ್ತು, ಚೆನ್ನಾಗಿತ್ತು. ನೀನ್ ಹೋಗಿದ್ದ ಮಮ್ಮಿ? ಎಲ್ಲ ಹೋಗಿದ್ದ. ನಿಂತ್ಕೊ ಅಷ್ಟೇ. ನೀನು ಏನು ಮಾತಾಡ್ಬೇಡ, ನನಗ್ ಸಿಟ್ಟಾದ್ರೆ ಹೊಡೆದ ಬರ್ರಿ ಮುಂದೆ ಕಡೆ ಬರ್ರಿ. ಸೊ ಇದೊಂದಾಗಿತ್ತು ನಮ್ಮ ಒಂದು ತ್ರಿವೇಣಿ ಸಂಗಮ ಔಟ್ಫಿಟ್. ತುಂಬಾ ಇಷ್ಟಪಟ್ಟಿದ್ದ ನಾವು ತಗೊಂಡಿದ್ದು ಅವ್ರು ನಮ್ಗೇನು ನೀಟಾಗಿ ಸ್ನಾನ ಮಾಡಕ್ಕೆ ಬಿಡ್ಲಿಲ್ಲ. ನಾವು 4 days ಆಯ್ತು ಸ್ನಾನ ಮಾಡಿ, 4-5 days ಆಯ್ತು. ಏನೇನ ಹೇಳ್ಬೇಡ್ರಿ ಹಂಗೆಲ್ಲ, ನೀಟಾಗಿ ಹಂಗೆಲ್ಲ ಹೇಳಿದ್ರೆ ಅಸಹ್ಯ ಮಾಡ್ಕೋತಾರೆ. ನೀವು ಹೇಳದ್ನ ಹೇಳ್ರಿ ನೀಟಾಗೆ. ಬಂದಿದ್ದು ಅಂತ. ಬಟ್ ಅದು ನೀಟಾಗಿ ಸ್ನಾನ ಮಾಡೋದಿದೆ ಗೊತ್ತಾ? ಅದನ್ನ ಆಗಿ 5 days ಆಯ್ತಪ್ಪ. ನೀಟಾಗಿ ನಾವೆಲ್ಲ ನೀಟಾಗಿ ಉಜ್ಜಿ ಮೈಕೈ ಏನೋ ತಿಕ್ಕೊಂಡಿಲ್ಲ, ನೀರಲ್ಲಿ ಮುಳುಗಿದ್ದಿ ಬಳಕರು ಅಂತೆಲ್ಲ ಅನ್ಕೋಬೇಡಿ, ನಿಜ ಇಲ್ಲ, ಹಂಗಾಗಲ್ಲ. ನಾವೇನೇ ಬಂದ್ರೂ ಆಗಲ್ಲ. ಆದ್ರೂ ಎಲ್ಲರೂ ಚೆನ್ನಾಗಿದ್ದೀವಿ. ನಿಮ್ಮಷ್ಟಿಲ್ಲ ಬಿಡಿ ಮೇಡಮ್, ನೀವೆಷ್ಟು ಚೆನ್ನಾಗಿ ಕಾಣಿಸ್ತಿದ್ರ ಮೇಡಮ್. ಹೌದಾ ಮೇಡಮ್? ಅಕ್ಬರ್ ಫೋರ್ಟ್ ಅಂತೆ. ಇದು ಅಕ್ಬರ್ ಫೋರ್ಟ್ ಅಂತೆ. ನೋಡೋಣ. ನಾವ್ ಹಾಕೋ ಗೊತ್ತಾ ಇಲ್ಲ. ಅಯ್ಯೋ ಆಯ್ತು ಬನ್ನಿ. ಬಟ್ ಚೆನ್ನಾಗಿ ಮಾಡಿದ್ದಾರೆ ಬಾ. ಮುಸ್ಲಿಂ ಓವರ್ ಟೇಕ್ ಬೇರೆ ಮಾಡ್ತಾರಪ್ಪ. ದೇವಸ್ಥಾನ ಅಂತ ಹೇಳ್ಬಿಟ್ಟು ಕರ್ಕೊಂಡ್ಬಂದ್ರು ಅಂಕಲ್. ದೇವಸ್ಥಾನ ಅಂದ್ರು. ಇದ್ಯಾವ ಅಕ್ಬರ್ ಬೀರ್ಬಲ್ ಕಥೆ ಇದ್ದಂಗ ಅದೇ. ಇಲ್ಲೇನು ಹಾಕೋರೆ ಗೈಸ್, ನಾವು ನೋಡೇ ಇಲ್ಲ. ನೀರೇನೇನೋ ಇದೆ. ವಾಟ್ ಇಸ್ ದಿಸ್? ಸಮಥಿಂಗ್ someone I don't know, ಮೇ ಬಿ ಅವ್ರ ಕಾವಲುಗಾರರು ಅನ್ಸುತ್ತೆ. ಸೆಕ್ಯೂರಿಟಿ ಆ ಥರ. ನೀನು ಬಿಚ್ಚೆ ಬಿಡ್ತೀನಿ ಇಲ್ಲ, ಚೆನ್ನಾಗಿ ಕಾಣಿಸ್ತಿದೆ. ಆ್ಯಕ್ಚುಲಿ ನಮ್ಮ ಬ್ಲಾಗಲ್ಲಿ ಇವರು ಆ್ಯಸ್ ಅ ಗೆಸ್ಟಾಗಿ ಬಂದು ಸೊ ಇನಿಷಿಯೇಟ್ ಚೆನ್ನಾಗಿ ತಗೋತಾ ಇದ್ದಾರೆ. ಸೊ ಅದಕ್ಕೆ ನಾವು ಅಪ್ರಿಷಿಯೇಟ್ ಮಾಡಬೇಕು. ಮತ್ತೆ ಮಗಳು ನಂಡವು ನಾನುಗೋಸ್ಕರ ನಾನು ಇಲ್ಲ, ಪಕ್ಕದ ಮನೆಯವರು. ಓಕೆ ಸಾರಿ. ಹಾಂ, ಅದಕ್ಕೋಸ್ಕರ ಸ್ವಲ್ಪ ಇನಿಷಿಯೇಟಿವ್ ತಗೋತಾರೆ. ನೀವು ಹೆಲ್ಪ್ ಮಾಡ್ಲೇಬೇಕು, ನಿಮಗೆ ಪುಣ್ಯ ಬಂದ್ರು ಬರ್ಬೋದು. ನಮ್ಮ ಅಕ್ಕ ಅವ್ರು ನೋಡಿ ಹಿಂದಿನ ದಿನ ಹುಡ್ಕೋತವ್ರೆ. ಯಾರು ಬಾ ತಗೋ. ಏನ್ ಹಿಂಗೆ ಪ್ರಕೃತಿ ಅವರಲ್ಲಿ ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಹಾಂ, ಅದೇನು ಮುಹೂರ್ತ ನೋಡಬೇಕು, ನಿನ್ನ ಹುಟ್ಟಿಸಿದ ಮುಹೂರ್ತನ. ಮಗು ಅಂತ ನೋಡಲ್ಲ ಅವರು. ಏನ್ ನಿನ್ ಪ್ರಾಬ್ಲಮ್? ನಾನು ಹೆಂಗೆ ಹೇಳ್ಕೊಟ್ಟಿದ್ದೆ ಗೊತ್ತಾ? ಅದು ಕಡೆ ಕಾರ್ತಿಕ್ ಸೋಮವಾರ ಆಕ್ಚುಲಿ, ಅದಕ್ಕೆ ಮಮ್ಮಿ ದೀಪ ಹಚ್ಚಿಸ್ತಾ ಇದೆ. ನೀ ಹಂಗೆ ದೀಪದಿಂದಾನೇ ಹಚ್ಕೊಬಿಡು. ಅಲ್ಲೇ ರೈಟ್, ಅಲ್ಲೇ ಅಲ್ಲವ ನೋಡಿ.
ಬಿಸಿಯಾಗಿ ಹನುಮಾನ್ ದೇವಸ್ಥಾನದಲ್ಲಿ ಪ್ರಸಾದ ಕೊಟ್ಟರು. ಪೊಂಗಲ್ಲು ತುಂಬ ಚೆನ್ನಾಗಿತ್ತು, ನೆನೆ ಥರನೇ ನೆನೆ ಕೊಟ್ಟಿದ್ರು ಇದ್ರೊಳಗೆ ಅಲ್ಲಿ ಅಯೋಧ್ಯದಲ್ಲಿ. ಆದರೂ ಕೂಡ ಏನು ಅಂತ ನೋಡೋರು ಕ್ಯಾರೆಟ್ ಇನ್ನೂ ಆಗಿರುವಂತೆ ಆದರೂ ಸ್ವೀಟ್ ತಡೀತಾರೆ, ಏನಂತಾರೆ ಹೊಟ್ಟೆ ತಡೀತಿಲ್ಲ, ಅದಕ್ಕೆ ಮೋಮೋಸ್ ತಿನ್ನಕ್ಕೆ ಬಂದಿದ್ದೀವಿ. ಉತ್ತರ ಪ್ರದೇಶಕ್ಕೆ ಬಂದು ಮೋಮೋಸ್, ನಾರ್ತ್ ಸೈಡ್ ಮೋಮೋಸ್ ಬೇಡ ಬೇಡ ಏನು 4 ಕೊಡ್ತಾರೆ. चालीस 40 दबा ಸ್ವಲ್ಪ हाँ परवाह नहीं, हमको भी थोड़ा थोड़ा हिंदी आता है. ಏ ಪಾಪ ಚಿನ್ನಾಕೆ ಅನ್ಕೊಂಡ್ಬಿಟ್ಟೆ ಕಣ್ರೋ. ಇಲ್ಲ ಪಾಪ ತುಂಬ ಜಾಸ್ತಿ ಕೊಡ್ತಿದ್ದಾರೆ. ಹಾಂ ಮಯೋನೀಸ್ 40 ಪರವಾಗಿಲ್ಲ, ತುಂಬ ಜಾಸ್ತಿ ಕೊಡ್ತಾರೆ. I to 6 piece that much. We are from Karnataka, Bengaluru. We are from Karnataka. नहीं अलग से क्या एक प्लेट दिलादी मतलब ಅವ್ರು ಕೊಡಿಸೋ ಅಂತ ಇದ್ದಾರೆ. ಇನ್ನೊಂದು ಪ್ಲೇಟ್ ಅವ್ರಿಗೆ ಅಂತ क्या दिलादी ಮಾಡ್ತಾರೆ. क्या हुआ इसको खाने के लिए दिला दो एक प्लेट. अल्लाह एक प्लेट मोमोज इसका 3 ये कितना एक प्लेट 30 रुपए. हाँ ये हर दफा प्लेट. अब ये नेपाली मुझे मालूम नहीं जो है. हाँ साफ के साथ बिड़ आप कुड़ी ब्रो को प्लेट आता है. हाँ अयो पापा अयो ಹೇಳು. ಅಲ್ಲಿ ಸಡನ್ ಆಗಿ ನಿಂತ್ಕೊಂಡು ನಾವು ಮಾತಾಡ್ತಾ ಇರುವಾಗ ಬಂದ್ಬಿಟ್ಟು ಪಾಪಾಜಿ ಕೇಳ್ತವ್ರು ಅವರೆಲ್ಲ. ನಾವು ದೊಡ್ಡ ಶ್ರೀಮಂತು ಅಂದ್ಕೊಂಡು ಸೋ ಸೈಡ್. ಅವ ಅಕ್ಕ ಹತ್ರ ಆದ್ರೆ ಬಟ್ ಇತ್ತು ಕಾಸು, ಅದೇನೋ 30 ರೂಪಾಯಿ. ಯಾರು ಇವರು ಹೊಸಬ್ರು ಏನು ಭಾಳ ಪಂಟ್ರಾಗ್ಬಿಟ್ಟವ್ರಲ್ಲ ಇವ್ರು? ಯಾರು ಇವರು? ಏನು ಆಟ ಗೀಟ ಎಲ್ಲ ಆಡ್ತಾವ್ರೆ? ಏನು ಗತಿ ಇವರು? ಸಮಥಿಂಗ್ ಸ್ವೀಟ್ ಪೊಟ್ಯಾಟೋದೇನೋ ಅದನ್ನ ಕೇಳಿದ್ರು. ಕಾರ್ ಅದನ್ನ ಕೇಳಿದ್ರು, ಅದಕ್ಕೆ ಅಕ್ಕ ಕೊಡಿಸ್ತಾವಳೆ ಅಷ್ಟೇ. ಅವ್ರ ಹತ್ರ ಚೆನ್ನಾಗಿ ಮಾತಾಡೋಣ. ಮಮ್ಮಿ ಸರಿ ಇಡ್ಕೋ ಹೋಗು. ಇಡ್ಕೊ ಬರ್ತೀನಿ ಮೊಮೋಸ್ನ. ಆಯ್ತಾ? ಏನಾಗುತ್ತೆ ಮೋಮೋಸ್ ಇವ್ರ ಕಡೆ ಕೊಟ್ಟಿದ್ದವ್ರು. ಸಾರಿ ಎಷ್ಟು 40 ರೂಪೀಸ್ಗೆ ಚೆನ್ನಾಗಿದೆ. ಎಷ್ಟೊಂದು ಕೊಟ್ಟಿದ್ದಾರೆ ಆಕ್ಚುಲಿ. ಬರ್ತಿದೆ ಅದನ್ನೇ ನಾವು ಹೇಳ್ತಿದ್ದೋ. ಅವ್ರೇನಂದ್ರೆ ಗೊತ್ತಾ ನಮ್ಗೆ, ನಾವು ಗುಜರಾತ್ ಅವ್ರ ಅಂದ್ಬಿಟ್ರು. ಚೆನ್ನಾಗಿ ಕನ್ನಡದಲ್ಲಿ ಅಂತ ಹೇಳ್ತಿದ್ದೀನಿ. ಅದಕ್ಕೆ ಕರ್ನಾಟಕ ಮೋಮೋಸ್ ಆಯ್ತು. ಇವಾಗ ನಮ್ಮ ಅಕ್ಕ ಒಂದು ನೂಡಲ್ಸ್ ತಗೊಂಡೋಳೆ. ಈ ನೂಡಲ್ಸ್ ಎಷ್ಟು ರಂಪಾಟ ಆಯ್ತು ಅಂದ್ರೆ, ಅವ್ರು ಯಾರೋ 70 ಸಾತ ಕಾರ್ ಬರ್ತಿತ್ತು ಹೋಗ್ತಾಳೆ ನಮ್ಮ ಅಕ್ಕ. 7 ಅಂದ್ರೆ ಎಷ್ಟಂದ್ರೆ ಅವರು 70 7 ಅಂದ್ರೆ 7. ಅವರೆಷ್ಟೋ ಹೇಳಿದ್ರಪ್ಪ, 50 ಅಂತೇನೋ ಅಂದ್ರು ಅನ್ಸುತ್ತೆ. 50. ಅದಕ್ಕೆ ನಾನು ಅಂದ್ರೆ 50 ರೂಪೀಸ್ ಎಲ್ಲ ಯಾರು ಕೊಟ್ಟು ತಿಂತಾರೆ ಪ್ಲೇನ್ ಮ್ಯಾಗಿ ನಡಿ ಅಂತ. ಆಮೇಲೆ ನೋಡಿದ್ರೆ ಇದು ಯಾವುದೋ ಈ ಥರ ಮ್ಯಾಗಿ, ನೂಡಲ್ಸ್ ಮ್ಯಾಗಿ. ಆಮೇಲೆ ಇದನ್ನು ಕೇಳಿ ರೇಟ್ ನಾನು ನೋಡಿದ್ರೆ ಇಷ್ಟು ಕೊಡ್ತಾರೆ, ಇಷ್ಟಕ್ಕೆ 20 ರೂಪೀಸ್ ಅಂದರು.
ಹಂಗಂತ ಏನು ಅದು ಮೋಸ ಅಂತಲ್ಲ, ಟೇಸ್ಟ್ ಅಷ್ಟೊಂದು ಚೆನ್ನಾಗಿಲ್ಲ ಗಾಯ್ಸ್, ನಮಗೆ ಇಷ್ಟ ಆಗಿಲ್ಲ. ಆಮೇಲೆ ಅಲ್ಲಿ ಪಾನಿಪುರಿ ಮಾರ್ತಿದ್ರು. ಆ ಪಾನಿಪುರಿ ನಮ್ಮ ಕರ್ನಾಟಕ ಥರ ಇಲ್ಲ, ನಮಗೆ ತಿನ್ನಕ್ಕೆ ಇಷ್ಟ ಇಲ್ಲ. ಅಯ್ಯೋ ಪಾಪ, ನಮ್ಮಮ್ಮ ಯಾರನ್ನೂ ಹೇಳ್ಕೊಂಡು ಹೋಯ್ತಾ ಇದೆ. ಅವಾಗ್ಲೇ ಇಟ್ಕೊಳ್ತೆ ಮಮ್ಮಿ बस में उठा के लेके जाएंगे. आओ बस पे हमारा ಚಲೋ ಬಾ ಬಮ್ಮುಡು ಏನಕ್ಕೋ ಹಿಡ್ಕೊಂಡದೆ. ಹಾಂ ಗೊತ್ತು ಇಲ್ಲ ಅಯ್ಯೋ ಕಾಸು ಎಸ್ಬಿಡೋಯ್ತು ಪಾಪ. ಅದು ಕಾಸು ಕೇಳ್ಕೊಂಡ್ ಬಂತು ಅನ್ಸುತ್ತೆ, ನಮ್ಮಮ್ಮ ಆಟ ಆಡಿಸ್ಬಿಡ್ತು ಅದನ್ನೇ. ಸೊ ಸ್ಯಾಡ್. ಈಗ ಇಲ್ಲಿ ಪ್ರಯಾಗ್ರಾಜಲ್ಲಿ ಇಷ್ಟೇ ಅಂತೆ. ಈಗ ರೂಮ್ಗೆ ಹೋಗಿ ತಾಚಿ ಅಪ್ಪ ಅಲ್ಲೇ ನಿಂತದ್ದು ನೋಡೋದು ಗೈಸ್. ಇಲ್ಲಿಗೆ ಇವತ್ತಿನ ಪ್ರಯಾಗ್ರಾಜ್ ಕರೆಕ್ಟ್, ನಾನೇನೋ ಬೇರೆ ಪ್ರಯಾಗ್ರಾಜ್ನ ಈ ಒಂದು ಸ್ಟೇಟ್ಮೆಂಟ್ ಮುಗಿದು. ನಾನು ಅಂದ್ಕೊಂಡಿದ್ದೆ ದೊಡ್ಡ ಟೆಂಪಲ್ ಇರುತ್ತೆ ಅಂತ, ಆದರೆ ಟೆಂಪಲ್ ಅಂತೆ ಮುಳುಗೋದೇ ಒಂದು ಕಾರ್ಯ. ಸೊ ಈಗ ಬಸ್ಸಲ್ಲಿ ಹತ್ಕೊಂಡು ನಡಿಯೋಣ. ಓಕೆ ಫ್ರೆಂಡ್ಸ್ ಬಾಯ್.